ವ್ಯೂ ನೋಡ್ಕೊಂಡು ತಿನ್ನೋದು. ಬೇಡ ಆಮೇಲೆ ಮಠ ಸುಟ್ಟೋಗ್ಬಿಡ್ತೀಯ. ఓమయ్య ఎట్లా దేం పిసస్ లాగా ఉండవు తెలిసిన కుట్టి సైతం లాగా ఉండవు. ತಿಂತಾ ಇದ್ರೆ ಪಿಜ್ಜಾ ಫ್ಲೇವರ್ ಸ್ಮೆಲ್ಲೂ ಬರಬೇಕು, ಪಿಜ್ಜಾ ತಿನ್ನಂಗೂ ಇರಬೇಕು. Hi guys, welcome back to our channel. ಬ್ಯಾಕ್. ಯಾಕೆ ಹೇಳ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ನಗಿಸ್ಬೇಡ. ಗೈಸ್, ಈಗ ಸ್ಪೆಷಲ್ ಆಗಿ ಎಲ್ಲರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಮಾಡಿದ್ರೆ ನಾವು ಏನ್ ಮಾಡ್ತಾ ಇದೀರಿ? ಡೇ ಲೈಟ್ ಲಂಚ್. ಡೇ ಲೈಟ್ ಲಂಚ್ ಅಂತ ಮಾಡ್ತಾ ಇದೀರಿ. ಆಕ್ಚುಲಿ ನೆನ್ನೆ ಮಾಡ್ಬೇಕಿತ್ತು, ಅದನ್ನ ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದೀರಿ. ಯಾವತ್ತೂ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇದೀರಿ. ಮತ್ತೆ ಏನೇನ್ ಮಾಡ್ತೀರಿ ತೋರಿಸ್ತೀರಿ. ಯಾವಾಗೂ ನಾನ್ ವೆಜ್ ತಿಂತಾ ಇದ್ರಿ ಸಂಡೇಸ್ ಅಲ್ಲಿ, ಇವಾಗ ಬೋರ್ ಆಗ್ತಾ ಇತ್ತು ನಮ್ಗೆ. ವೆಜ್ ಸ್ಪೆಷಲ್. ವೆಜ್ ಅಲ್ಲಿ ಏನ್ ತಿನ್ನೋದು ಅಂತ, ಯಾಕಂದ್ರೆ ನಾನ್ ವೆಜ್ ಸ್ವಲ್ಪ ಜಾಸ್ತಿ ತಿಂದು ವೆಜ್ ಅಲ್ಲಿ ಏನ್ ಸ್ಪೆಷಲ್ ಮಾಡ್ಕೊಳೋದು ಅಂತ ಬೇಜಾರಾಗ್ತೈತೆ. ಅದಕ್ಕೋಸ್ಕರ ಇವತ್ತು ನಾವಿಬ್ರು ಸೇರ್ಕೊಂಡು ವೆಜ್ ಅಲ್ಲಿ ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದೀರಿ. ಚೆನ್ನಾಗಿ ಸ್ನಾಕ್ಸ್ ಮಾಡ್ಕೊಂಡು ತಿಂತೀರಿ. ಊಟ ಅಲ್ಲ, ಸ್ನಾಕ್ಸ್. ಓಕೆ, ಸ್ನಾಕ್ಸ್ ಅಲ್ಲ, ಲಂಚ್ ವಿತ್ ಸ್ನಾಕ್ಸ್. ಸರಿ, ಲಂಚ್ ವಿತ್ ಸ್ನಾಕ್ಸ್. ಓಕೆ, ಬನ್ನಿ ಏನೇನ್ ಮಾಡ್ತೀರಿ ತೋರಿಸ್ತೀರಿ. ಈಸಿಯಾಗಿ ಮಾಡ್ತಾ ಇದೀರಿ, ತೋರಿಸ್ತೀರಿ ಬನ್ನಿ. ಓಕೆ, ಬನ್ನಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಪನ್ನೀರ್ನ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀರಿ, ಅಂದರೆ ಚಾಪ್ ಮಾಡ್ತಾ ಇದ್ದೀರಿ. ಫುಲ್ ಸ್ಮ್ಯಾಶ್ ಹಾಕಬೇಕು. ಇವಾಗ ಫಸ್ಟ್ ಮಾಡ್ತಾ ಇರೋದು ಸ್ಯಾಂಡ್ವಿಚ್. ಏನು ಫ್ರೆಂಡ್ಸಿ ಮಾಡ್ತಾ ಇರೋದು? ಪನ್ನೀರ್ ಕಾರ್ನ್ ಸ್ಯಾಂಡ್ವಿಚ್. ನೋಡ್ಕೊಪ್ಪ, ಏನಾದರೂ ಒಂದು ಸಾಮಾನು ಇಡಿ ಅಂದ್ರೆ ಗೈಸ್ ಪ್ರಪಂಚನೇ ಅಲ್ಲಾಡಿಸ್ಬಿಡ್ತಾನೆ ಅನ್ಕಿತ ಅಲ್ಲ ಗೈಸ್. ಈ ಥರ ಚಾಪರ್ ಇಟ್ಕೊಳ್ಳಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಪದೇ ಪದೇ ಗೈಸ್ 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 ಅನ್ಕೊಂಡು ಮುಂದೆ ಸ್ಟಾಪ್ ಮಾಡ್ಬೇಕಲ್ವಾ? ಅಷ್ಟಲ್ಲಿ ಮಾತ್ರ ಅನ್ಬೇಕು, ಪದೇ ಪದೇ ಅಂದ್ರೆ ಚೆನ್ನಾಗಿರಲ್ಲ ಅದು. ಅದೇ ಆಮೇಲೆ ಏನಂತ ಹೇಳ್ತಾರೆ ಅಂದ್ರೆ ಸೆಂಟ್ರಲ್ ಏನಾದ್ರು ಹೇಳ್ಬೇಕಂದ್ರೆ ಅವಾಗ ಏನ್ ಹೇಳ್ತೀಯ ಅಂದ್ರೆ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಹಂಗೆಲ್ಲ ಸ್ಟಾರ್ಟ್ ಮಾಡೋದು. ನೀನ್ ಡಿಫ್ರೆಂಟ್ ಆಗಿರ್ಬೇಕು, ಎಲ್ಲರ ತರ ಇರಬಾರ್ದು. ಓ ಮೈ ಗಾಡ್ ಗೈಸ್, ಈಗ ಪದೇ ಪದೇ ಚಾಪ್ ಮಾಡ್ಕೊತ ಇದ್ವಿ. ಒಂದು ಸ್ವಲ್ಪ ಹೊತ್ತಿಗೆ ಸಾಕು ಚಾಪ್ ಆಗುತ್ತೆ. ಸಾಕು ಅನ್ಸುತ್ತೆ. ಸಾಕು ಸಾಕು ಸಾಕು. ಪನ್ನೀರ್, ಸ್ಮ್ಯಾಶ್ಡ್ ಪನ್ನೀರ್, ಒಂದೇ ನಿಮಿಷದಲ್ಲಿ ಆಗಿರೋ ಪನ್ನೀರು, ಚಾಪ್ಡ್ ಪನ್ನೀರ್. ನೋಡು, ಕನಕ್ ಈ ಚೀಸ್ ತರ ಇಲ್ಲ ನೋಡಕ್ಕೆ. ಕಾನು ನಂಗೆ ಯಾಕೋ ಪನ್ನೀರು ಕಮ್ಮಿ ಅನ್ಸ್ತೈತೆ. ಮಶ್ರೂಮ್ ಕಾನ್ ಜಾಸ್ತಿ ಹಾಕೋದ್ ಬೇಡ, ಎಲ್ಲ ಬೇರೆ ಕಾನ್ ಹಾಕಾಗುತ್ತೆ. ಇಲ್ಲ, ಸ್ವಲ್ಪನೇ, ಅದು ಮೇನ್ ಪನ್ನೀರ್ ಬಿಡು. ಚೂರಕ್ ಸಕ್ತಾನೆ. ಸ್ವಲ್ಪ ಸಾಲ್ಟ್, ಸಾಲ್ಟ್ ಬೇಕಾಗುತ್ತೆ. ಆಮೇಲೆ ಪೆಪ್ಪರ್ ಒಂಚೂರು ಚೂರಾಕು. ಪೆಪ್ಪರ್ಗೂ ಹಾಕ್ಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ನಾವು ಪಿಜ್ಜಾ ತಿಂದ ಕೊಡ್ತಾರಲ್ಲ ಅದು, ಅದನ್ನು ಡೇಟ್ ನೋಡ್ಬೇಕು ಗೈಸ್. ಹಾಕೋಕಿನ ಮುಂಚೆ ನಾನು ಡೇಟ್ ನೋಡಿ ಇಕ್ಕಿದ್ದೀನಿ. ತಿಂತಾ ಇದ್ರೆ ಪಿಜ್ಜಾ ಫ್ಲೇವರ್ ಸ್ಮೆಲ್ಲೂ ಬರಬೇಕು, ಪಿಜ್ಜಾ ತಿನ್ನಂಗೂ ಇರಬೇಕು. ನೆಕ್ಸ್ಟ್ ಟೊಮೆಟೊ ಸಾಸ್, ಒಂಚೂರು ಹಾಕು ಟೊಮೆಟೊ ಸಾಸ್, ಆಮೇಲೆಗೂ ಬೇಕು. ಪ್ಯಾಕೆಟ್ ಸಾಕು. ಮೈನಸ್ ನೆಕ್ಸ್ಟ್ ಮಯೋ. ನಾವು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ಸುಮ್ಮನೆ ಸ್ವಲ್ಪ ತರಿಸಿದ್ದೀರಿ. ಅಂದ್ರೆ ನಮ್ಗೆ ಇಷ್ಟನೇ ಮೈನಸ್. ಬಟ್
ಜಾಸ್ತಿ ತಿನ್ಬಾರ್ದು ಅಂದ್ಬಿಟ್ಟು ತರಿಸ್ತಲ್ಲ ಅಲ್ಲ. ಆದ್ರೂ ಲೋ ಕ್ಯಾಲೋರಿದು ಐತಂತಲ್ಲ, ನೋಡಿ ಚೆಕ್ ಮಾಡಿ ತಗೋಬೇಕು. ಇವಾಗ ಮಿಕ್ಸ್ ಸಾಕಾ ಮೈನೀಸು? ಸಾಕು. ಟೇಸ್ಟ್ ಮಾಡ್ತೀಯಾ? ಪ್ಲೀಸ್ ಈಗ ನೆಕ್ಸ್ಟ್ ಬ್ರೆಡ್ ಎತ್ಕೊಂಡಿದ್ದೀರಿ. ಅಷ್ಟು ಬೇಗ ಆಲ್ರೆಡಿ ಗಲೀಜು ಮಾಡ್ಕೊಂಬಿಟ್ಲು. ಎಲ್ಲ ನಮ್ಮ ಮನೆಗೆ ಬಂದವರೆಲ್ಲ ಏನು ಇವಳು ಹಿಂಗಿರ್ತಾಳೆ ಅಂತ ನೋಡಿ. ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಆಗಿಲ್ಲ, ಒಂದು ಹಾಫ್ ಆನ್ ಅವರ್ ಆಗಿಲ್ಲ, ಎಲ್ಲಾದರೂ ಹೋಗ್ತಾಳೆ. ಆ ಟೆರೆಸ್ ಮೇಲೇ ಅರ್ಧ ಹೋಗ್ಬಿಟ್ಟೆ ಅವಳು ಹಂಗೆ ಮಾಡಿರೋದು. ಟೆರೆಸ್ ಮೇಲೆ ಫುಲ್ಲು ರೋಡ್ ಸೈಡ್ ಇರೋದಕ್ಕೆ ಫುಲ್ಲು ಗಾಳಿ, ಇದಕ್ಕೆ ಧೂಳು. ಹಿಡ್ಕೋ ಕೆಳಗಡೆ, ಇದನ್ನೇ ಹೊಡೆದಾಕ್ಬಿಡ್ತಾನೆ ಗೈಸ್. ನಾನೊಬ್ರು ಗಾಯ್ಸ್ ಅನ್ನೋದು ಬಿಡಲ್ಲ, ಇವನು ಹೊಡೆದಾಕೋದು ಬಿಡಲ್ಲ. ಆ ಕಡೆ ಚೀಸ್ ಬಂದ್ರೆ ನೋಡು. ಯಾರು ಡೆಲಿವರಿ ಅವರ? ಬರಲಿ. ಹಿಂಗೆ ಹಾಕೊಂಡು ಹಂಗೆ ಕ್ಲೋಸ್ ಮಾಡ್ಕೋಬೇಕು. ಮಾಡು. 4 ಪೀಸ್ ಓಕೆನಾ? ಸಾಕು. ನಿಂಗೆ 2 ನಂಗೆ 2. ಇದು ಫಸ್ಟ್ ಆಫೀಸಲ್ಲಿ ಇವನಿಗೆ ಇದಾಗ ಕೊಟ್ಟಿದ್ದು ಗೈಸ್, ಸ್ಯಾಂಡ್ವಿಚ್ ಮೇಕರು. ಪಾಯಿಂಟ್ಸ್ ಎಲ್ಲ ತಗೊಂಡಿರೋದು ಆಯ್ತಲ್ಲ. 2 ವರ್ಷ 2.5 ವರ್ಷ ಆಯ್ತಲ್ಲ. 3 ವರ್ಷ ಆಗೋಯ್ತಾ? 4 ವರ್ಷ ಆಗ್ತೈತೆ. 4 ವರ್ಷ ಎಲ್ಲಿ? ನಮ್ಮ ಮದುವೆಗಿನೇ ಇನ್ನೂ 4 ವರ್ಷ ಆಗಿಲ್ಲ. 2.5 ವರ್ಷ ಆಗಿರ್ಬೋದು. ಫುಲ್ಲು ಕವರ್ ಆಗುತ್ತೆ ಗೈಸ್. ಯಾರಾದರೂ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ನೋಡಿ, ಫುಲ್ ಕವರ್ ಆಗುತ್ತೆ. ನಾವು ತವ ಮೇಲೆ ಎತ್ತಾಕೋವಾಗೆಲ್ಲ ಒಂದೊಂದ್ಸರಿ ಇದಾಗ್ಬೋದು ಅಲ್ಲ. ಮೇಲೆ 2 ಇದಾಗುತ್ತೆ. ಇದು ಆನ್ ಮಾಡಿದ್ಯಾ? ಮಿಸ್ ನೋಡಿ. ಏಕೆ ಕ್ಲೋಸ್ ಮಾಡೋಕ್ಕಾಗ್ತಲ್ವಾ? ಇನ್ನು ಮಾಡು. ಒಂದು ಸ್ವಲ್ಪ ಅಷ್ಟೇ ನೋಡ್ಕೋಬಹುದು. ಸಣ್ಣ ಮಾಡಿ ಸ್ಟಫಿಂಗ್ ಕೂಡ ಐತೆ ಅದಕ್ಕೆ. ಇದೆಲ್ಲ ಚಿಕನ್ ಅಲ್ಲಿ ಮಾಡ್ಕೊಂತ ಇದ್ರೆ, ಇವತ್ತು ವೆಜ್. ಚಿಕನ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಿದ್ದು. ಮತ್ತೆ ಎಗ್ಗಲ್ಲೂ ಮಾಡ್ಕೊಂತ ಇದ್ರೆ ಬೇಸ್ ನೋಡಿ. ತಡ್ಕೊಳಕ್ ಆಗ್ದಿರಾ ಹಿಂಗೆ ತಿನ್ಬಿಟ್ರಿ ಸೂಪರ್ ಆಗಿದೆ ಟೇಸ್ಟ್. ನೀವು ಮಾಡ್ಕೊಂತೀನಿ ನೋಡಿ ಗಾಯ್ಸ್, ಹೆಂಗಿದೆ ಕಾನ್ದು ನೋಡಿದ್ದು. ನಮ್ಮ ಜೊತೆ ಇವರು ಕಾಯ್ತಾವೆ. ಈಗ ಕಾರ್ನ್ ಹಾಕಿ ನೀರು ಹಾಕಿ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊತಾ ಇದ್ದೀರಿ. ಸಾಕು ಸಾಲ್ಟು. ಆಮೇಲೆ ಅದನ್ನ ಮಿಕ್ಸ್ ಮಾಡಬೇಕು. ಮಶ್ರೂಮ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀರಿ. ಇದು ಕಾರ್ನು 2 ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಕಬಾಬ್ಗೆ. 2 ಮಿಕ್ಸ್ ಮಾಡೋದಲ್ಲ, ಇದಕ್ಕೆ ಸೇಮ್ ಪೌಡರ್ನೇ ಅಲ್ಲ, ಅದಕ್ಕೆ 2 ಮಿಕ್ಸ್ ಮಾಡೋದು. ಕಬಾಬ್ ಪೀಸ್ ನಿಮ್ಗೆ ಸೈಜ್ ಯಾವ ಸೈಜ್ ಬೇಕು ಆ ಸೈಜ್. ಸೇಮ್ ಇದೊಂಥರ ಚಿಕನ್ ಟೇಸ್ಟೇ ಬರುತ್ತೆ, ಟೇಸ್ಟಿಯಾಗಿರುತ್ತೆ. 2ಕ್ಕೂ ಒಂದೇ ಮಸಾಲೆ ಮಿಕ್ಸ್ ಮಾಡೋ. ಸ್ವಲ್ಪ ಅದು ಒಂದ್ ಗಿಣ್ಣೆಯಲ್ಲಿ ಮಶ್ರೂಮ್ಗೆ ಹಾಕೋಣ, ಒಂದ್ ಗಿಣ್ಣೆಯಲ್ಲಿ ಕಾರ್ನ್ಗೆ ಹಾಕ್ಬಿಡೋಣ. ಬೇಯಿಸಿ ತಣ್ಣಗೆ ಮಾಡ್ಬೇಕು. ಕಾರ್ನ್ ಫ್ಲೋರ್ ಹಾಕೊಂತ ಇದೀರಿ ಗೈಸ್. ಫಸ್ಟ್ ಕಾರ್ನ್ಗೆ ಮತ್ತೆ ಮಶ್ರೂಮ್ಗೆ 2ಕ್ಕೂ ಒಂದೇ ಮಸಾಲೆ ಮಿಕ್ಸ್ ಮಾಡ್ತಾ ಇರೋದು. ಹಾಕೋ, ಖಾರ ಇರ್ಲಿ. ಯಾವ್ದ್ರಲ್ಲಾದ್ರೂ ಖಾರನೇ ಹಾಕಲ್ಲ ಇವನು. ನೋಡು ಎಷ್ಟು ಹಾಕ್ತಿದೀನಿ ಖಾರ. ಸುಮ್ಮನೆ ಕಾರ್ನ್ ಸಾಕಾಗಲ್ಲ ಅನ್ಸುತ್ತೆ. ಕಾರ್ನ್ ಫ್ಲೋರು ಇದಕ್ ಮಾತ್ರ ಹಾಕಿರೋದು, ಎಲ್ಲದಕ್ಕೂ 2ಕ್ಕೂ ಹಾಕೋ. ಸಾಲಲ್ಲ. ಇಷ್ಟೇ ಐತೆ ಪಾತ್ರೆ. ಯಾವ ಪಾತ್ರೆ? ಇನ್ನೂ ಹಾಕ್ಬೋದು ಇನ್ ಸ್ವಲ್ಪ. ಕಾರ್ನ್ಗೆ ಇಷ್ಟೇ ತಾನೆ.
ಕಾಣಲ್ಲ ಫಸ್ಟ್ ಮಶ್ರೂಮ್ ಹಾಕ್ತಾರೆ ಅದು ಗೈಸ್ ನಾವು ಕಲರ್ ಮಿಕ್ಸ್ ಮಾಡಿಲ್ಲ ಕಲರ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಕಾರ್ನ್ ಹಾಕ್ತಾ ಇದೀರಿ ಗೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀರಿ ಎಣ್ಣೆಗೆ ಬಿಸಿ ಇಡ್ಲಾ ಎಣ್ಣೆ ಹಾಕ್ಲಾ ಹೋಗಿ ಏನೇನೋ ಆಗ್ತೈತಲ್ಲ ಗೈಸ್ ಈಗ మష్రూమ్కే కార్న్ ఫ్లోర్ ಹಾಕೊಂತది ఉండమ్మా ఉండు కొంచెం ఉండు ఎలా అలా ఓమయ్య ఎట్లా దేం పిసస్ లాగా ఉండవు తెలిసిన కుట్టి సైతం లాగా ఉండవు కుట్టి సైతానే అదే ఉండు ఎక్కి పరపర అనేది ఉండు చేస్తాను కదా ఎత్తుకుంటాను చేసిస్తాను చేసినాక అక్కడ బయట పోయి ఎత్తుకుంటాం ఇప్పుడు చేసేస్తాడు నూనె అంతా ఉంది కండి అర్థం చేసుకోకండి యాళ్ళకని ఇట్లా ఆడతావు ఉండమ్మా నూనె అంతా ఎగురుతుంది తిడతాడు నూనె అంతా ఎగురుతుందని నీకేమన్నా అయితే నన్నే తిడతాడు వాడు పో ಇದಕ್ಕೆ ನೀರು ಹಾಕಬೇಕಾ ಗೈಸ್ ಫಸ್ಟ್ ಮಶ್ರೂಮ್ ಹಾಕೊಂತ ಇದ್ರಿ ಗೈಸ್ ಕಲರ್ ಹಾಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಟೇಸ್ಟ್ ನಾರ್ಮಲ್ ಆಗಿರುತ್ತೆ ಬಟ್ ನೋಡಕ್ಕೆ ಕಲರ್ಫುಲ್ ಇರುತ್ತೆ ನೋಡ್ಕೊಂಡು ಹಾಕು ನಿಧಾನ ಹಾಕು ಎಣ್ಣೆ ನನಗೆ ಎಗಿರ್ತೈತೆ ಯಾಕೋ ಹಿಂಗ್ ಮಾಡ್ತೀಯ ನನಗೆ ಹಿಂಗೇನ್ ಗೊತ್ತಾ ಆಲ್ರೆಡಿ ಒಂದ್ ದಿವಸ ಕೈ ಸುಟ್ಕೊಂಡು ಅಷ್ಟು ದಿವಸ ಹೆಂಗ ಮ್ಯಾನೇಜ್ ಮಾಡಿದೀನಿ ಬಿಡು ನಾನು ಮಾಡ್ತೀನಿ ಬಾ ಈ ಕಡೆ ಬೇಡ ಆಮೇಲೆ ನೀನ್ ಮಕ ಸುಟ್ಕೊಬಿಡ್ತೀಯ ಯಾವಾಗೂ ಅರೆ ಬರೆ ಅದಕ್ಕೆ ಎಲ್ಲ ಟೆನ್ಷನ್ ಕೊಡ್ತಾನೆ ಬೆಂದಿರುತ್ತಾ ಎಲ್ಲ ಹಿಂಗ ಆಡಿಸ್ಕೊಂಡು ಇಟ್ಟಿದ್ದೀರಿ ಗೈಸ್ ಕಾರ್ನ್ ಫ್ರೈ ಮಾಡ್ಕೊಂಡಿದ್ದೀನಿ ಇದೇನೋ ನಾವು ಮಿಸ್ ಮಾಡಿದ್ದೀರಿ ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಬರೋದು ಎಲ್ಲ ನೋಡು ಬಿಟ್ಕೊಂಡೈತಿದ್ದಲ್ಲ ಸಿಕ್ ಗೈಸ್ ಫಸ್ಟು ಇವಾಗ ಕೋಲ್ಡ್ ಕಾಫಿ ಸಕ್ಕರೆ ಇದಾಯ್ತು ಇವಾಗ ಫಸ್ಟು ಇದಕ್ಕೆ ಒಬ್ರಿಗೆ ಫಸ್ಟ್ ಮಾಡ್ಬಿಡೋಣ ಐಸ್ ಕ್ರೀಮ್ ಎಲ್ಲಿ ಸೀಸರ್ ಎತ್ಕೊಳ್ತಾನೆ ಗೈಸ್ ಹಾಲು ಕುದಿಸ್ಬಿಟ್ಟು ಆಮೇಲೆ ಹಾಕ್ಬೇಕಿತ್ತು ನಾನು ಹಂಗೆ ಹಾಕ್ತಾ ಇದ್ದೀನಿ ಮಾಡಿಸೋಯ್ತು ಇವಾಗ ಟೈಮ್ ಇಲ್ಲ ಅದಕ್ಕೆ ಹಂಗೆ ಮಾಡ್ಕೊತಾ ಇದ್ದೀರಿ ಇವಾಗ ಐಸ್ ಕ್ರೀಮ್ ಹಾಕ್ಬೇಕು ತಾನೆ ಒಂದಿಷ್ಟು ಐಸ್ ಕ್ರೀಮ್ ಹಾಕೋಣ ಹಾಕ್ಬಿಟ್ಟು ಆಕ್ಚುಲಿ ಐಸ್ ಕ್ಯೂಬ್ಸ್ ಹಾಕ್ಬೇಕಿತ್ತು ಐಸ್ ಕ್ಯೂಬ್ಸ್ ಇಲ್ಲ ನೀರಿ ಹಿಂಗೆ ಮಾಡಿಕೊಂಡು ಡಿಸೈನ್ ಮಾಡಿ ಕೋಲ್ಡ್ ಕಾಫಿನ ಹಿಂಗೆ ಉಯ್ಯೋದು ಏನೋ ಬಿತ್ತಿಲ್ಲ ಬುಕ್ ಅಂತ ಏನದು ಗೊತ್ತಿಲ್ಲ ಐಸ್ ಕ್ರೀಮ್ ಇಲ್ಲ ಕಲ್ತ್ಕೊಂಡುತ್ತೆ ಬಿಡು ಕಲ್ತ್ಕೊಂಡುತ್ತೆ ಬಿಡು ನಿಜವಾಗ್ಲು ಕುಡಿದ್ ನೋಡು ಮೂಗಲ್ಲ ಬಾಯಿಗೆ ಸೇಮ್ ಅದು ಇದು ತರ ಐತೆ ಮೂವಿಲ್ ಕುಡಿತಾರ ಮೂಗಲ್ ಕುಡಿತಾ ಇದೀಯಾ ಗೈಸ್ ಈಗ ವ್ಯೂ ನೋಡ್ಕೊಂಡು ತಿನ್ನೋದು ಫ್ಲವರ್ ಏನಾದ್ರು ಹಾಕೋಣ ಡಿಸೈನ್ಗೆ ಅಂದ್ರೆ ಇವನು ಬೇಡ ಓವರ್ ಆಗುತ್ತೆ ಅಂತ ಅದಕ್ಕೋಸ್ಕರ ಹಂಗೆ ಸ್ನ್ಯಾಕ್ಸ್ ನೋಡಿ ಕೋಲ್ಡ್ ಕಾಫಿ ಇದು ಸ್ಯಾಂಡ್ವಿಚ್ಗೆ ಲೇಸು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ಜೊತೆಗೆ ತಿನ್ನಕ್ಕೆ ಸ್ವೀಟ್ ಕಾರ್ನ್ ಫ್ರೈಡು ಮಶ್ರೂಮ್ ಫ್ರೈಡು ಕೋಲ್ಡ್ ಕಾಫಿ ಅಷ್ಟೇ ಇವಾಗ ಇಲ್ಲಿ ವ್ಯೂ ನೋಡ್ಕೊಂಡು ತಿನ್ನೋದು ನೋಡಿ ಹೆಂಗಿರುತ್ತೆ ವ್ಯೂ ನೋಡ್ಕೊಂಡು ಆ ಕಡೆ ನೋಡ್ಕೊಂಡು ತಿನ್ನೋದು ಸ್ವಲ್ಪ ಹೊತ್ತು ಬಿಟ್ಟು ಆ ಸ್ಕ್ರೀನ್ ಹಾಕಿದ್ರೆ ಮೂವಿ ನೋಡೋದು ಚೆನ್ನಾಗಿರುತ್ತೆ ಸೋಫಾನ ತಳ್ಕೊತಾ ಇದ್ದೀರಿ ಅಲ್ಲಿ ಅಲೆಕ್ಸಾನ ಆನ್ ಮಾಡಿದ್ದೀರಿ ಮೂವಿ ನೋಡ್ಕೊಂಡು ಏನು ಮಾಡೋಣ ಫ್ರೆಂಡ್ಸಿ ತಿನ್ನೋಣ ಚೆನ್ನಾಗಿ ಇವತ್ತು ವಿತ್ ಖುಷಿ ವೆಜ್ಜಲ್ಲಿ ಅಪ್ಪ ಏನೋ ಒಂದು ತಿನ್ಬೋದಲ್ಲ ಅಂತ
ಅದೇನೋ ಸಿಕ್ಕಾಕೊಂಡೈತೆ. ಗೈಸ್ ಕೋಲ್ಡ್ ಕಾಫಿ ನಮ್ಮಿಬ್ಬರಿಗೆ ತುಂಬಾನೇ ಫೇವ್ರೇಟು. ಮತ್ತೆ ಗೈಸ್ ಇನ್ನೊಂದು ಏನಕ್ಕೆ ಇಷ್ಟು ಡಿಶ್ ಮಾಡ್ಕೊಂಡಿದ್ರಂದ್ರೆ, ಒಂದು ನಾವು ನಾನ್ ವೆಜ್ ತಿಂತಾ ಇಲ್ಲಲ್ಲ, ಅಟ್ಲೀಸ್ಟ್ ವೆಜ್ಜಲ್ಲಿ ಒಂದು ಸೂಟ್ ಚೆನ್ನಾಗಿ ಫೀಲ್ ಮಾಡ್ಕೊಳೋಣ ಅಂತ. ಇನ್ನೊಂದೇನಂದ್ರೆ ನಾಳೆಯಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅನ್ಕೊಂಡಿದ್ರೆ, ಅದಕ್ಕೆ ಎಣ್ಣೆಯಲ್ಲಿ ಇದ್ರಲ್ಲಿ ನಾವು ಎಣ್ಣೆಲಿ ಕರಿಯೋದೇ ಇಲ್ಲ. ಎಣ್ಣೆಲಿ ಇವಾಗ ತಗೊಂಬಂದು ಎಣ್ಣೆ ಪ್ಯಾಕೆಟ್ ತಗೊಂಬಂದು ಕರೆದ್ಬಿಟ್ಟು ಚೆನ್ನಾಗಿ ತಿಂತಾ ಇದ್ದೀನಿ. ನಾಳೆಯಿಂದ ಸ್ಟ್ರಿಕ್ಟ್ ಡಯಟ್. ನೀನು ನಾನು ಡಯಟ್ ಮಾಡೋಣ ಅನ್ಕೊಂಡಿದ್ದೀನಿ ಸ್ಟ್ರಿಕ್ಟಾಗಿ, ಅದಕ್ಕೆ ಅವನಿಗೂ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಇವತ್ತು ಎಮ್ಮಿಯಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ. ನಾಳೆಯಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಷ್ಟೇ ಫುಡ್ಡಲ್ಲಿ. ಓಕೆ ಗೈಸ್, ಬಾಯ್ ಹೇಳು. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ.